ನಾರಾಯಣ. ಹರೇ ರಾಮ. ಉಪವಿಶ್ಯತಾಂ. ಉಚ್ಯತೆ. अस्तु अस्तु न दोषाय. उदरपूजानन्तरं सर्वं आरभामहे. ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्सकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्. धिगप्रजां स्त्रियं पापां पत्युश्चाग्रहसम्मतां सप्रजाभिः सपत्नी विर्दासीमिव ತಿರಸ್ಕೃತಾಂ. ನಮ್ಮನ್ನ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕಾಗಿ ಯಾರೂ ಕೂಡ ಆದರಿಸ್ತಾ ಇಲ್ಲ. ಮಕ್ಕಳನ್ನ ಹೆತ್ತಿರುವ ಸವತಿಯೂ ಕೂಡ ನಮ್ಮನ್ನ ದಾಸಿಯಂತೆ ತಿರಸ್ಕರಿಸ್ತಾ ಇದ್ದಾಳೆ ಅನ್ನುವ ಈ ಎಲ್ಲ ಒಳಗಿನ ಭಾವನೆಗಳು ಅವರನ್ನ ದಿಕ್ಕೆಡಿಸಿತು. ದಾಸೀನಾಂ ಕೋನು ಸಂತಾಪ ಸ್ವಾಮಿನಃ ಪರಿಚರ್ಯಯ ಅಭೀಕ್ಷ್ಣಂ ಲಬ್ಧಮಾನಾನಾಂ ದಾಸ್ಯಾ ದಾಸೀವ ದುರ್ಭಗಾ. ಈ ಮನೆಯಲ್ಲಿ ಸವತಿಯಾಗಿ ಬದುಕುವುದಕ್ಕಿಂತ ದಾಸಿಯಾಗಿರುವುದೇ ಸುಲಭ ಮತ್ತು ಒಳ್ಳೆಯದು. ದಾಸರಿಗೆ ಏನು ದುಃಖ ಇದೆ? ಬರೀ ಸೇವೆ ಮಾಡಿದ್ರೆ ಆಯ್ತು. ಅವ್ರು ಆಗಾಗ ಥೈಲಿ ಕಟ್ಲೆ ಕಿಸೆಯಲ್ಲಿ ಇಟ್ಕೊಳ್ಳಿ ಅಂತ ಥೈಲಿ ಕೊಟ್ರೆ ತಗೊಂಡೋದ್ರೆ ಆಯ್ತು ಅಷ್ಟೇ. ಏನು ಕಷ್ಟವೇ ಇಲ್ಲ. ನಮ್ಗೆ ಹಾಗಲ್ಲ. ಮರ್ಯಾದೆ ಇಲ್ಲ. ಏನನ್ನ ನಾವು ನಮ್ದು ಅಂತ ಅದರ ಮೇಲೆ ನಮ್ಮ ಅಸ್ತಿತ್ವವನ್ನು ಕ್ಲೈಮ್ ಮಾಡ್ಲಿಕ್ಕೂ ಆಗಲ್ಲ. ದಾಸಿಗಿಂತಲೂ ನಾವು ಕಡೆಯಾಗಿದ್ದೇವೆ, ದಾಸಿಯರಿಗೂ ನಾವು ದಾಸಿಯರಂತೆ ಇದ್ದೇವೆ ಅಂತ ದುಃಖ ಪಡ್ತಾ ಇದ್ದಾರೆ ಆ ಉಳಿದ ಹೆಣ್ಣು ಮಕ್ಕಳು. ಏವಂ ಸಂದಹ್ಯಮಾನಾನಾಂ ಸಪತ್ನ್ಯಾ ಪುತ್ರ ಸಂಪದಾ ರಾಜ್ಞೋ ಸಮ್ಮತಿ ವೃತ್ತೀನಾಂ ವಿದ್ವೇಷೋ ಬಲವಾನಭೂತ್. ತಮಗೆ ಹುಟ್ಟದೆ ಮೊದಲ ಹಿರಿಯಳಾದ ಹೆಣ್ಣು ಮಗಳಿಗೆ ಮಗು ಹುಟ್ಟಿದ್ದನ್ನ ತಡೆಯಲಾರದೆ ಅಸೂಯೆಯಿಂದ ಸಂತಾಪ ಪಡ್ತಾನೇ ಇದ್ರು. ರಾಜನೂ ಕೂಡ ನಮ್ಮನ್ನ ಗಮನಿಸ್ತಾ ಇಲ್ಲ ಅಂತ ಅವರಿಗೆ ಇನ್ನೂ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಮೊದ್ಲು ಮಕ್ಕಳಾಗಿಲ್ಲ ಅನ್ನೋ ಒಂದೇ ದುಃಖ ಇತ್ತು. ಈಗ ಅವಳಿಗೆ ಯಾರಿಗೋ ಮಕ್ಕಳಾಯ್ತು ಅನ್ನೋ ದುಃಖ. ಅದರ ಜೊತೆಗೆ ರಾಜನೂ ನಮ್ಮನ್ನು ಗುರುತಿಸ್ತಾ ಇಲ್ಲ ಅನ್ನೋ ದುಃಖ. ಅದರ ಜೊತೆಗೆ ನಾವು ದಾಸಿಗಿಂತಲೂ ಕಡೆ ಅಂತ, ಮಕ್ಕಳಾದವಳು ನಮ್ಮನ್ನ ತಿರಸ್ಕರಿಸುವ ದುಃಖ ಬೇರೆ ಒಟ್ಟಿಗೆ ಕಾಡುತ್ತಾ ಇದೆ. ಇದು ವಿದ್ವೇಷೋ ಬಲವಾನ ಭೂತ್. ವಿವಿಧ ದ್ವೇಷ. ಇದು ಒಂದು ದ್ವೇಷ ಅಲ್ಲ.
ವಿವಿಧ ದ್ವೇಷಗಳು ಬಲಿಷ್ಠಗೊಂಡವು. ಒಂದರ ಮೇಲೊಂದು ಒಳಗಿನಿಂದ ಅಸೂಯೆ ಒಟ್ಟಾಗಿ ಹೊಗೆಯಾಗಿ ಇಡೀ ಊರನ್ನೇ ಸುಡುವಷ್ಟು ದೊಡ್ಡ ಬೆಂಕಿ ಅವರ ಹೊಟ್ಟೆಯನ್ನು ಸೇರಿಕೊಂಡಿತ್ತು. ವಿದ್ವೇಷಾನ್ನಷ್ಟಮತಯ ಸ್ತ್ರಿಯೋ ದಾರುಣಚೇತಸ ಗರಂ ದದುಃ ಕುಮಾರಾಯ ದುರ್ಮರ್ಷಾ ನೃಪತಿಂ ಪ್ರತಿ. ವಿದ್ವೇಷಾತ್, ಅತ್ಯಂತ ಅಸೂಯೆಯಿಂದ, ನಷ್ಟಮತಯ, ಬುದ್ಧಿ ಕಳೆದೋಯ್ತು, ಬುದ್ಧಿ ವರ್ಕೇ ಮಾಡಲಿಲ್ಲ. ದಾರುಣ ಚೇತಸಃ, ಚೇತಸ್ ಅಂದ್ರೆ ಮನಸ್ಸು, ಒಳಗಿನಿಂದ ಕ್ರೌರ್ಯ ತುಂಬಿ ತುಳುಕ್ತಾ ಇತ್ತು. ಯಾವ ಒಂದು ಹೆಣ್ಣು ಕೂಡ ಎಂಥ ತಮಗೆ ಸಂಬಂಧಪಡದೇ ಇರುವ ಯಾವುದೋ ದೂರದ ಮಗುವನ್ನ ಕಂಡಾಗ್ಲೇ ಕರುಣೆ ಉಕ್ಕಿ ಹರಿಯತ್ತೆ. ಅದರ ಅನಾಥ ಸ್ಥಿತಿಯನ್ನು ಕಂಡಾಗ್ಲೋ ಅಥವಾ ಇನ್ನೂ ಯಾವುದೋ ಒಂದು ಕಾರಣದಿಂದ ಅದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ. ಆದ್ರೆ ಇವರ ಹೃದಯ ಕ್ರೂರವಾಯಿತು, ಇವರ ಮನಸ್ಸು ವ್ಯಗ್ರವಾಯಿತು. ಗರಂ ದದುಹು ಕುಮಾರಾಯ, ಗರ ಅಂದ್ರೆ ವಿಷ. ಆ 6 ತಿಂಗಳ ಮಗುವಿಗೆ ಅದು ಹಾಲು ಊಡುವ ಸಂದರ್ಭದಲ್ಲಿ ದ್ವೇಷದಿಂದ ಮಗುವಿಗೆ ವಿಷವನ್ನು ಉಣಿಸಿದ್ರು. ರಾಜನ ಮೇಲೂ ದ್ವೇಷ ಇತ್ತು, ಮಗುವಿನ ಮೇಲೂ ದ್ವೇಷ ಬಂತು. ಇದರಿಂದ ರಾಜನಿಗೂ ದುಃಖ ಆಗಬೇಕು, ಅವಳಿಗೂ ದುಃಖ ಆಗಬೇಕು. ಯಾರೆಲ್ಲ ಇಲ್ಲಿ ತನಕ ಈ ವಿಷಯದಲ್ಲಿ ಅದ್ರ ಮಗುವಿನಿಂದ ಸಂತೋಷ ಪಟ್ರೋ ಅವರೆಲ್ಲ ಕಣ್ಣೀರಿಡಬೇಕು ಅನ್ನುವಂತಹ ಕೋಪಕ್ಕೆ ಮಗುವಿಗೆ ವಿಷ ಉಣಿಸಿದ್ರು. ಕೃತದ್ಯುತಿರಜಾನಂತಿ ಸಪತ್ನಿ ನಾಮಘಂ ಮಹತ್ ಸುಪ್ತ ಏವೇತಿ ಸಂಚಿತ್ಯ ನಿರೀಕ್ಷ್ಯ ಗೃಹೇ. ಕೃತದ್ಯುತಿಗೆ ತನ್ನ ಸವತಿಯರಿಗೆ ಈ ರೀತಿ ಒಂದು ಆಲೋಚನೆ ಬರಬಹುದು ಅನ್ನೋದು ಗೊತ್ತಿರ್ಲಿಲ್ಲ. ಅವಳು ಎಲ್ಲರನ್ನು ಪಾಪ ತನ್ನ ಆತ್ಮೀಯರಂತಾನೆ ನೋಡ್ತಾ ಇದ್ಲು. ಅವರಿಗೆ ಮಕ್ಕಳಾಗಿಲ್ಲ ಅನ್ನೋದಕ್ಕೆ ಅವಳು ವ್ಯಥೆ ಪಡ್ತಿದ್ಲು. ಅದು ಅವರಿಗೆ ಗೊತ್ತಾಗ್ಲಿಲ್ಲ. ಅವ್ರ ತಲೆಯಲ್ಲಿ ಅವಳು ತಿರಸ್ಕಾರ ಮಾಡ್ತಿದ್ದಾಳೆ, ಅವಳು ದ್ವೇಷ ಮಾಡ್ತಿದ್ದಾಳೆ ಅಂತ ಕಲ್ಪನೆ. ರಾಜನಿಗೂ ಆ ಭಾವನೆ ಇರಲಿಲ್ಲ, ಅವಳಿಗೂ ಆ ಭಾವನೆ ಇರಲಿಲ್ಲ. ಅಜಾನಂತಿ, ಅವಳಿಗೆ ಇವರ ಒಳಗೆ ಇಷ್ಟು ಬೇಸರ ಇದೆ, ಇಷ್ಟು ಹೊಟ್ಟೆ ಕಿಚ್ಚಿದೆ, ಇಷ್ಟು ನನ್ನ ಮೇಲೆ ಸೇಡಿದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಯಥಾ ಪ್ರಕಾರ ಎಲ್ಲರ ಕೈಗೂ ಮಗುವನ್ನ ಕೊಟ್ಟು ಆಡಿಸ್ತಾ ಇದ್ದವಳು ಅವತ್ತು ಬೆಳಿಗ್ಗೆ ಮಗು ಏಳ್ಲಿಲ್ಲ. ಸುಪ್ತ ಏವ, ಇನ್ನು ಮಲಗಿಯೇ ಇತ್ತು. ಓ, ಯಾಕೋ ಇವತ್ತು ನಿನ್ನೆ ಮಗು ತಿಂದಿದ್ದು ಜಾಸ್ತಿ ಆಯ್ತು ಅಂತ ಹೇಳ್ತಿಲ್ಲ ಅಂತ ಸ್ವಲ್ಪ ಹೊತ್ತು ಕಾದ್ಲು. ಮಗು ನಿದ್ದೆನೆ ಮಾಡ್ತಿದೆ, ಇನ್ನೂ ನಿದ್ದೆ ಮಾಡ್ತಿದೆ, ಯಾಕೆ ಇವತ್ತು ಇಷ್ಟು ಹೊತ್ತು ನಿದ್ದೆ ಮಾಡ್ತಿದೆ ಅಂತ ಅರಮನೆಯಲ್ಲಿ ನಿಶ್ಚಿಂತೆಯಿಂದ ವ್ಯಚರದ್ ಗೃಹೆ ಓಡಾಡ್ತಾನೆ ಇದ್ದಾಳೆ ಬೇರೆ ಕೆಲಸಗಳಲ್ಲಿ. ಶಯಾನಂ ಶುಚಿರಂ ಬಾಲಂ ಉಪಧಾರ್ಯ ಮನೀಷಿಣಿ ಪುತ್ರಮಾನಯ ಮೇ ಭದ್ರೇ ಇತಿ ಧಾತ್ರಿ ಮಚೋದಯತ್. ಹೊತ್ತು ಮತ್ತು ಮತ್ತು ಕಳೀತಾನೇ ಹೋಯಿತು. ನೇಸರ ನೆತ್ತಿಯನ್ನೇರಿದ, ಮಗು ಮಾತ್ರ ತಲೆ ಎತ್ತಲಿಲ್ಲ. ಆಗ ಯಾಕೆ ಇಷ್ಟು ಮಲಗಿದೆ, ಯಾವತ್ತು ಹೀಗೆ ಮಲಗಿಲ್ಲಲ್ವಾ ಅಂತ ದಾದಿಯನ್ನ ಕರೆದು ಮಗು ಸುಬಗೆ ಅಂತ ಕರೆಯುವುದು. ಭದ್ರೆ, ಮಂಗಳ ಕರಳೆ. ಅವಳು ಯಾರನ್ನು ಕೂಡ ಕೆಲಸದವರನ್ನೇ ಅವಳು ಕೆಲಸದವಳು ಅಂತ ಕರೀತಿರ್ಲಿಲ್ಲ, ಭದ್ರೆ ಅಂತ ಕರೀತಾಳು ನೋಡಿ. ಮಂಗಳ ಕರಳೆ ಅಂತ ಒಬ್ಳು ಸೇವಕಿಯನ್ನ ಕರೆದು, ಮಗುವನ್ನು ಒಂಚೂರು ಎತ್ಕೊಂಡು ಬರ್ತೀಯಾ. ಅವಳಿಗೆ ತಾನೇ ಎತ್ಕೊಂಡು ಬರ್ಬೋದು, ಆದ್ರೆ ಆ ತಾಯಿಗೂ ಆ ದಾಸಿಗೂ ಮಗುವನ್ನು ಎತ್ತಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಅವಳು, ನಾನ್ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ತಂದು ಕೊಟ್ಮೇಲೆ ನನ್ನ ಮಡಿಲಲ್ಲೇ ಇರುತ್ತೆ, ಅಷ್ಟು ಹೊತ್ತಾದ್ರೂ ಅವಳಿಗೆ ಆ ಮಗುವಿನ ಸ್ಪರ್ಶ ಸಂತೋಷ ಸಿಗಲಿ ಅಂತ ಭದ್ರೆ ಸ್ವಲ್ಪ ಹೊತ್ತ ಆ ಮಗುವನ್ನು ಎತ್ಕೊಂಡು ಬರ್ತೀಯಾ ಅಂತ ಕೇಳ್ತಾಳೆ. ಸಾ ಶಯಾನಮುಪೌರಜ್ಯ ದೃಷ್ಟ್ವಾ ಚೋತ್ತಾರ ಲೋಚನಂ ಪ್ರಾಣೇಂದ್ರಿಯ ಸ್ನಾಭಿತ್ಯಕ್ತಂ ಹತಾಸ್ಮಿ ತಪದದ್ಭುವಿ. ಮಲಗಿದ್ದ ಮಗುವಿನ ಬಳಿ ಹೋದ್ಲು. ಕಣ್ಣು ನೆತ್ತಿಯ ಕಡೆಗೆ ವಾಲಿತ್ತು. ಸ್ಪರ್ಶವೂ ಇರಲಿಲ್ಲ, ಅಲುಗಾಡುವಿಕೆಯೂ ಇಲ್ಲ. ಇಂದ್ರಿಯ ಮನಸ್ಸುಗಳೆಲ್ಲವೂ ಕೂಡ ನಿಶ್ಚೇಷ್ಟಿತವಾಗಿದ್ದುವು. ಅಯ್ಯೋ ಸತ್ತೆ, ಹಾ ಹತೋಸ್ಮಿ ಹತಾಸ್ಮಿ ಅಂತ ಕುಸಿದು ಬಿದ್ದೋದ್ಲು. ಮಗು ಸತ್ತಿದೆ ಅಂತ ಅವಳಿಗೆ ಗೊತ್ತಾಯ್ತು. ನೆಲ ಕಚ್ಚಿದ್ಲು ಅವಳು. ಅಂದ್ರೆ ಅವಳು ಎಷ್ಟು ಪ್ರೀತಿಸ್ತಾ ಇದ್ಲು ಯೋಚನೆ ಮಾಡಿ. ತನ್ ಮಗು ಅಲ್ಲ ಅದು. ಅಯ್ಯೋ ಮಗು ಸತ್ತೋಯ್ತು ಅಂತ ದೂರ ಕೊಡ್ಲಿಕ್ಕೆ ಬರ್ಬೋದಿತ್ತು. ಅವಳಿಗೆ ಅದನ್ನ ಅರಗಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ರಾಜನ ಮಗು ಅಂದ್ರೆ ಅದು ತನ್ನ ಮಗುವಿಗಿಂತಲೂ ಹೆಚ್ಚು ಅಂತ ಪ್ರೀತಿ ಇತ್ತು. ತಸ್ಯಾಸ್ತದಾ ಕರ್ಣ್ಯ ಭೃಷಾತುರಂ ಸ್ವರಂ
घ्नन्त्याः कराभ्यामुरौच्चकैरपि प्रविश्य राज्ञी त्वरयात्मजान्तिकम् ददर्श बालं सहसा मृतं सुतम् भृशातुरं स्वरं तद् आकर्ण्य तस्याः ಸ್ವರಂ ಆಕರ್ಣ್ಯ ಭೃಶಂ ಕೇಳಿದ ತಕ್ಷಣವೇ ಆತುರಂ ಸ್ವರಂ ಅಯ್ಯೋ ಏನು ಆಗಿ ಹೋಯ್ತು ಅನ್ನುವ ವ್ಯಥೆಯ ದನಿಯನ್ನ ಕೇಳಿ ಘ್ರಂತ್ಯಾಃ ಕರಾಭ್ಯಾಂ ಉರ ಉಚ್ಚಕೈರಪಿ ಜೊತೆಗೆ ಅವಳು ಕೆಳಗೆ ಬಿದ್ದು ಕುಸಿದವಳು ಎದೆ ಮೇಲೆ ತಾನೇ ತನ್ನ ಕೈಗಳಿಂದ ಬಡಿದುಕೊಳ್ತಾ ಅನ್ಯಾಯ ಆಗಿ ಹೋಯ್ತು ಅಂತ ಉಚ್ಚಕೈ ಜೋರಾದ ಆ ಅಂದ್ರೆ ಕೈಯಿಂದ ಜೋರಾಗಿ ಎದೆಗೆ ಹೊಡ್ಕೊಳ್ತಾ ಇದ್ದಾಳೆ ಘ್ರಂತ್ಯಾಹ ತಕ್ಷಣ ರಾಜ್ಞಿ ಪ್ರವಿಶ್ಯ ತ್ವರಯ ಆತ್ಮಜಾಂತಿಕಂ ಆತ್ಮಜ ಅಂದ್ರೆ ಮಗು ತನ್ನ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಮಗು ಆತ್ಮನ ಜಾಯತೆ ಆ ಆತ್ಮಜ ಅಂತಿಕಂ ಸಮೀಪಕ್ಕೆ ತ್ವರಯ ಕೂಡಲೇ ರಾಜ್ಞಿಯಾದಂತಹ ಕೃತದ್ಯುತಿ ಪ್ರವಿಶ್ಯ ತೆರಳಿ ಬಾಲಂ ಸಹಸಾ ಮೃತಂ ಸುತಂ ದದರ್ಶ ಪುಟ್ಟದಾದ ಇನ್ನೂ ಪ್ರಪಂಚವನ್ನ ಸರಿಯಾಗಿ ಕಂಡೇ ಇರದ ಸತ್ತು ಬಿದ್ದ ಮಗುವನ್ನು ಕಣ್ಣಾರೆ ಕಂಡಳು ಪಪಾತ ಭೂಮೌ ಪರಿವೃದ್ಧಯಾ ಶುಚ ಮುಮೋಹ ವಿಪ್ರಷ್ಟಚಿರೋರು ಶುರಾಂಬುರೋರುಹ ತಥೋ ನೃಪಾಂತಃ ಪುರವರ್ತಿನೋ ಜನಾಃ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ ಆಗತ್ತ ತಲ್ಯ ವಸನಾ ಸುದುಃಖಿತಾಃ ತಾಶ್ಚವ್ಯಳೀಕಂ ಸರ್ವಿದುಃಕೃತಾಗಸಃ ಹ್ಮ್. ನೆಲದಲ್ಲಿ ಪಪಾತ ಭೂಮೌ ಪರಿವೃದ್ಧಯ ಶುಚ ಶುಚ ಅಂದ್ರೆ ದುಃಖದಿಂದ ಅತ್ಯಂತ ಶೋಕದಿಂದ ಉರುಳಿ ನೆಲಕ್ಕೆ ಬಿದ್ಲು ರಾಣಿ ಕೂಡ ಮುಮೋಹ ಮೂರ್ಛೆನೆ ಬಿದ್ದೋದ್ಲು ತಲೆಗೂದಲು ಬಿಚ್ಚಿ ಹೋಯಿತು ಉಟ್ಟ ಬಟ್ಟೆಯ ಬಗ್ಗೆ ಪ್ರಜ್ಞೆ ಇಲ್ಲ ರಾಜನ ಕಡೆಗೆ ಸುದ್ದಿ ಹೋಯಿತು ರಾಜನ ಅಂತಃಪುರದಲ್ಲಿದ್ದ ಹೆಂಗಸರು ಗಂಡಸರು ಎಲ್ಲರೂ ಈ ಕೃತದ್ಯುತಿಯ ಅಳುವಿನ ದನಿಯನ್ನ ಕೇಳಿ ಅಲ್ಲಿಗೆ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ ನಿಶಮ್ಯ ಕೇಳಿ ಆಗತ್ಯ ಅವರು ಓಡಿ ಬಂದು ತುಲ್ಯ ವ್ಯಸನ ಅವರಿಗೂ ಅಷ್ಟೇ ದುಃಖ ಆಯಿತು ರಾಜನ ಮಗು ಹೋಯ್ತು ಅಂದ್ರೆ ತಮ್ಮ ಮಕ್ಕಳೇ ಹೋದವು ಅಂತ ಎಲ್ಲ ಇಡೀ ಅರಮನೆಯ ಅಷ್ಟೂ ಜನ ಕೆಲಸಗಾರರು ಒಬ್ರು ಕೂಡ ಮನಸ್ಸಿನಲ್ಲಿ ಆ ಒಂದು ಒಳ್ಳೆ ಕೆಲಸ ಆಯ್ತು ಅಂತ ಅವರಿಗೆ ಯೋಚನೆನೂ ಬರಲಿಲ್ಲ ಅಳ್ತಾ ಅಳ್ತಾ ಸುದುಃಖಿತಾಹ ದುಃಖಿತಾಹ ಸಾಕಿತ್ತು ಸುದುಃಖಿತಾಹ ತಮ್ಮ ಮಕ್ಕಳು ಸತ್ರು ಅಷ್ಟು ದುಃಖ ಪಡ್ತಿದ್ರು ಇಲ್ಲೋ ಗೊತ್ತಿಲ್ಲ ಅಷ್ಟು ದುಃಖ ಪಟ್ರು ತಾಶ್ಚ ವ್ಯಳೀಕಂ ರುರುದು ತಡೆ ಮಾಡದೆ ಅತ್ರು ಆದ್ರೆ ಕೃತಾಗ ಸಹ ವ್ಯಳೀಕಂ ರುರುದು ಆಗಹ ಅಂದ್ರೆ ಪಾಪ ಕೃತಾಗಸಹ ಅಂದ್ರೆ ಪಾಪ ಮಾಡಿದ ಹೆಣ್ಮಕ್ಳಿದ್ದಾರಲ್ಲ ಅವ್ರು ಮಾತ್ರ ಸುಮ್ನೆ ಅಳ್ಲಿಕ್ ಶುರು ಮಾಡಿದ್ರು ಅದು ಸಾಮಾನ್ಯ ಎಲ್ಲರೂ ಅಳುವುದು ನಡೆದೇ ಇತ್ತು ಇವರು ಇನ್ನು ಸ್ವಲ್ಪ ಜೋರಾಗಿ ಅಳ್ತಿದ್ರು ನಮ್ಗೆ ಹೆಚ್ಚು ದುಃಖ ಆಗಿದೆ ಅಂತ ತೋರಿಸ್ಲಿಕ್ಕೆ ಡೌಟ್ ಬರಬಾರ್ದಲ್ಲ ನಮ್ಮಿಂದನೇ ಏನೋ ಆಯ್ತು ಅಂತ ಒಳಗೆ ಸುಖ ಆಗಿದೆ ಓ ಅಂತೂ ನಮಗೊಂದು ಮಗು ಇನ್ನು ನಾಳೆಯಿಂದ ಉಪದ್ರವ ಇಲ್ಲ ನಮ್ಮ ಮನೆಯಲ್ಲಿ ರಾಜನು ಆ ಕಡೆ ತಲೆ ಹಾಕಲ್ಲ ರಾಣಿಯು ಅದರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ನಮ್ಮನ್ನ ನಿರಾಕರಣೆ ಮಾಡಲ್ಲ ಅಂತ ಒಳಗಿನಿಂದ ಆಗ ಸಹ ಪಾಪ ಮಾಡಿದಂತಹ ಆ ಹೆಣ್ಣು ಮಕ್ಕಳು ತಾಹ ವ್ಯಳೀಕಂ ರುರುದು ವ್ಯಳೀಕ ಅಂದ್ರೆ ಸುಮ್ನೆ ಕಪಟದಿಂದ ಅತ್ತರು ಶ್ರುತ್ವಾಮೃತಂ ಪುತ್ರಮಲಕ್ಷಿತಾಂಕ ಅಲಕ್ಷಿತಾಂಕತಂ ವಿನಷ್ಟ ದೃಷ್ಟಿ ಪ್ರಪತಂ ಸ್ಖಲಂಪತಿ ಸ್ನೇಹಾನುಬಂಧೈತ ಧಿಯಾ ಶುಚಾಭೃಶಂ ವಿಮೂರ್ಛಿತೋನು ಪ್ರಕೃತಿ ದ್ವಿಜೈರ್ವೃತಃ ಹೀಗೆ ಮಗು ನಿಗೂಢವಾಗಿ ಮರಣ ಹೊಂದಿದ್ದನ್ನ ನೋಡಿ ರಾಜನಿಗೆ ಕತ್ತಲೆ ಕವಿಯಿತು ಏನ್ ಮಾಡ್ಬೇಕು ಹೇಗ್ ಪ್ರತಿಕ್ರಿಯಿಸ್ಬೇಕು ಈಗ ಏನೇ ಕೆಲಸ ಮಾಡಿದ್ರು ಮಗು ಮರಳಿ ಬರುವ ಸ್ಥಿತಿ ಅಂತೂ ಇಲ್ಲ ಕಳ್ಳನನ್ನ ಅಥವಾ ತಪ್ಪು ಮಾಡಿದವರನ್ನ ಹಿಡಿದು ಶಿಕ್ಷಿಸ್ತೇನೆ ಅಂತಂದ್ರೆ ರಾಜನಾಗಿ ಆ ರಹಸ್ಯವನ್ನ ಭೇದಿಸಿದ ಅಂತ ಆಗತ್ತೆ ಬಿಟ್ರೆ ಯಾವ ಉದ್ದೇಶದಿಂದ ಆ ಮಗುವನ್ನ ಪಡೆದು ಸಂತೋಷ ಪಟ್ಟಿದ್ನೋ ಆ ಸುಖ ಅಥವಾ ಆ ಅಸ್ತಿತ್ವ ಮಗುವಿಗೆ ಮತ್ತೆ ಮರಳಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ತನ್ನ ಪ್ರಕೃತಿ ಅಂದ್ರೆ ಆ ಅರಮನೆ ಒಳಗಿನ ಮಂತ್ರಿಗಳು ಸಚಿವರು ಇನ್ನುಳಿದಂತೆ
ಋತ್ವಿಜರು ಯಾರೆಲ್ಲ ಅಲ್ಲಿದ್ರು ಅವ್ರ ಹತ್ರ ಎಲ್ಲರ ಹತ್ರನೂ ಹೇಳ್ಕೊಳ್ಳಿಕ್ಕಾಗದೆ ಓಡಿ ಬಂದ ಮಗುವಿನ ಹತ್ರ. ಶೋಕ ಉಮ್ಮಳಿಸಿ ಬಂತು, ತಡ್ಕೊಳ್ಳುವ ಶಕ್ತಿ ಎದೆಗಿರ್ಲಿಲ್ಲ, ಮೂರ್ಛೆ ಬಿದ್ದು ಹೋದ. ಸಾಮಾನ್ಯ ರಾಜ ಆತರ ಕುಸಿದು ಹೋಗುದು ಅಂತಿಲ್ಲ, ಎಲ್ಲರನ್ನ ಅವನು ಸಮಾಧಾನ ಮಾಡ್ತಾನೆ, ಮಾಡ್ಬೇಕು ಕೂಡ. ಅವನೇ ಕುಸಿದೋದ್ರೆ ಎಲ್ಲರನ್ನ ಮತ್ತೆ ಮೊದಲಿನಂತೆ ದೃಢವಾಗಿಸುವುದು ಯಾರು? ದುಃಖ ಆಗುತ್ತೆ, ಆಗುದಿಲ್ಲ ಅಂತಲ್ಲ, ಆದ್ರೆ ಎಲ್ಲರಿಗಿಂತ ಹೆಚ್ಚು ಕುಸಿದು ಬಿದ್ದ ಸ್ಥಿತಿಗೆ ಹೋದ್ರೆ ಆಗ ಇನ್ನೂ ಅವ್ಯವಸ್ಥೆ ಜಾಸ್ತಿ ಆಗುತ್ತೆ. ಹ್ಮ್ ಬೇಂದ್ರೆ ಅವರು ಅವರ ಮಗು ತೀರಿದಾಗ ಅವರ ಹೆಂಡತಿ ಅಳದೆ ತಡ್ಕೊಂಡು ಕೂತಿದ್ಲಂತೆ, ತೊಡೆ ಮೇಲೆ ಮಗುವಿನ ಹೆಣ ಇಟ್ಕೊಂಡು. ಆಗ ಯಾಕೆಂದ್ರೆ ನಾನ್ ಅತ್ರೆ ಗಂಡನಿಗೆ ಇನ್ನೂ ದುಃಖ ಆಗತ್ತೆ ಅಂತ ಅಳು ತಡೆದು ಹಿಡಿದು ಕೂತಿದ್ರಂತೆ. ಆಗ ಅವರು ಅಲ್ಲೇ ಒಂದು ಪದ್ಯ ಬಂದದ್ದು. ಆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲೇ ನಿನ್ನ ಅಂತ. ಅದು ಪದ್ಯ, ಸ್ಯಾಡ್ ಸಾಂಗ್ ಅದು. ಇವರೆಲ್ಲ ಡ್ಯುಯೆಟ್ ಸಾಂಗ್ ತರ ಅದನ್ನ ಹಾಡಿಬಿಡ್ತಾರೆ. ಆದ್ರೆ ಅಲ್ಲಿ ಭಾವನೆ ಇದ್ದದ್ದೇನು ಅಂದ್ರೆ, ಅತ್ತಾರೆ ಅತ್ತು ಬಿಡು ನಕ್ಯಾಕ ಮರಸತಿ ದುಃಖ ಅಂತವರು. ಮೋಡ ಬಂದಾಗ ಅದು ಮಳೆ ಸುರಿದು ಹೋದ್ರೆ ಹಗುರ ಆಗುತ್ತೆ. ನೀನು ನನ್ಗೋಸ್ಕರ ಅಳದೆ ಒಳಗೆ ಇಟ್ಕೊಂಡ್ರೆ ನೀನೇ ಒಳಗಿನಿಂದ ಕಾದು ಉರಿದು ಹೋಗ್ಬಿಡ್ತೀಯ. ಅತ್ತಾರೆ ಹತ್ತು ಬಿಡು, ನನ್ಗೋಸ್ಕರ ನಕ್ಯಾಕ ಮರಸತಿ ದುಃಖ. ನನ್ಗೋಸ್ಕರ ನಕ್ಕ ನಿನ್ ದುಃಖವನ್ನು ಯಾಕೆ ತಡ್ಕೊಳ್ಳಿಕ್ ಟ್ರೈ ಮಾಡ್ತಾ ಇದ್ದೀಯ, ಹತ್ತು ಬಿಡು ಅಂತ ಅವರು ಹೇಳಿದ ಮಾತು. ಒಂದ್ ರೀತಿಯಲ್ಲಿ ಇಲ್ಲಿ ರಾಜನಿಗೆ ಅವನೇ ಕುಸ್ದು ಹೋದ ಅಂದ್ರೆ ನಕ್ಯಾಕ ಮರಸತಿ ದುಃಖ ಅಂತ ಯಾರಿಗೆ ಹೇಳ್ಬೇಕು? ಅವಳು ಇನ್ನೂ ಗೋಳೊಯ್ಕೊಳ್ತಾಳೆ, ಅಯ್ಯೋ ರಾಜನೇ ಮೂರ್ಛೆ ಬಿದ್ನ, ಇನ್ನು ನಂದೇನ್ ಲೆಕ್ಕ ಅಂತ ಅವಳು ಇನ್ನೂ ಕುಸ್ದು ಹೋಗ್ತಾಳೆ. ಹಾಗಾಗಿ ಪತಿನ್ ಪಪಾತ ಬಾಲಸ್ಯ ಚ ಪಾದ ಮೂಲೆ ಮೃತಸ್ಯ ವಿಸ್ರಸ್ತ ಶಿರೋರುಬಾಂಬುರಃ ದೀರ್ಘಂ ಸ್ವಸನ್ ಬಾಷ್ಪ ಕಳೋಪರೋಧತೋ ನಿರುದ್ಧ ಕಂಠೋ ನ ಶಟಾಕ ಭಾಷಿತು. ಮಗುವಿನ ಪಾದದ ಬುಡಕ್ಕೆ ಬಂದು ಬಿದ್ದ ಹೆಣದ ಎದುರು. ವಿಸ್ರಸ್ತ ಶಿರೋರು ಹಾಂಬುರಃ, ಅವನ ತಲೆ ಅಂದ್ರೆ ಕಿರೀಟ ಬಿಚ್ಚಿಬಿಟ್ಟಿದ್ದ, ತಲೆ ಕೂದಲೆಲ್ಲ ಎಲ್ಲೆಲ್ಲೋ ಬಿಚ್ಚಿಕೊಂಡು ಹೇಗೇಗೋ ಆಗಿತ್ತು. ವಿಸ್ರಸ್ತ, ಹೇಗೇಗೋ ಬಿಚ್ಕೊಂಡ್ ಬಿಟ್ಟಿತ್ತು. ದೀರ್ಘಂ ಶ್ವಸನ್, ಜೋರಾಗಿ ಉಸಿರು ಎಳ್ಕೊಳ್ತಾ ಇದ್ದಾನೆ. ಕಣ್ಣಿನಲ್ಲಿ ಬಾಷ್ಪ ಕಳೋಪರೋಧತಃ, ಕಣ್ಣಿನಲ್ಲಿ ನೀರು ಮುಚ್ಕೊಂಡ್ ಬಿಟ್ಟಿದೆ, ಎದುರುಗಡೆ ಇದ್ದ ಏನು ಸಂಗತಿಗಳು ಸರಿಯಾಗಿ ಕಾಣಿಸ್ತಿಲ್ಲ. ನಿರುದ್ಧ ಕಂಠ, ಗದ್ಗತಿತನಾಗುವುದು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಹಾಗೆ ಕಂಠ ಬಿಗಿ ಹಿಡಿದು ಬಿಟ್ಟಿದೆ. ನಶಶಾಕ ಭಾಷಿತು, ಒಂದೇ ಒಂದ್ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಆ ದುಃಖದ ಒತ್ತಡದಲ್ಲಿ. ಪತಿಂ ನಿರೀಕ್ಷೋರುಷುಚಾರ್ಪಿತಂ ಸದಾ ತದಾ ಮೃತಂಚ ಬಾಲಂ ಸುತಮೇಕ ಸಂತತಿಂ ಜನಸ್ಯ ರಾಜ್ಞಿ ಪ್ರಕೃತೇಶ್ಚ ಹೃದೃಜಂ ಪತಿ ದಧಾನ ವಿಲಲಾಪ ಚಿತ್ರಧಾ. ಪತಿಯು ಕೂಡ ಉರುಶುಚ, ಅತ್ಯಂತ ಹೆಚ್ಚಿನ ದುಃಖದಲ್ಲಿ ಮುಳುಗಿದ್ದನ್ನ ನಿರೀಕ್ಷ್ಯ ಕಂಡು, ಏಕಸಂತತಿಂ ಸುತಂ ಬಾಲಂ ಮೃತಂ, ಒಂದೇ ಒಂದು ಮಗುವಾಗಿದ್ದು ಮನೆಯ ಬೆಳಕಾಗಿದ್ದ ಸ್ಥಿತಿಯನ್ನ ಇವತ್ತು ನಾವು ಸಾವಿನ ಮುಖದಲ್ಲಿ ನೋಡ್ತಾ ಇದ್ದೇವೆ ಅನ್ನುವ ಕಾರಣಕ್ಕಾಗಿ ಜನರು, ಮಂತ್ರಿಗಳು ಎಲ್ಲರೂ ಕೂಡ ದುಃಖ ಪಡ್ತಾ ಇದ್ದದ್ದನ್ನ ಅವಳು ಕಂಡ್ಲು. ಜನಸ್ಯ ಹೃದೃಜಂ, ರಾಜನ ದುಃಖ, ಜನಗಳ ಮಂತ್ರಿಗ ಪರಿವಾರದವರ ಎಲ್ಲರ ದುಃಖವನ್ನ ಹೃದೃಜಂ, ಪ್ರಕೃತೇಶ್ಚ, ಪ್ರಕೃತಿ ಅಂದ್ರೆ ಇಡೀ ರಾಜ ಪರಿವಾರದ ಅಷ್ಟೂ ಜನರು ಅಂತ ಅರ್ಥ. ಅಲ್ಲಿ ಕೋಶಾಧ್ಯಕ್ಷರು, ಆಮೇಲೆ ಈ ಕೋಟೆ ಕೊತ್ತಲಗಳನ್ನ ನೋಡ್ಕೊಳ್ಳುವಂತಹ ಸೇನಾ ಮುಖ್ಯಸ್ಥರು, ಇವರೆಲ್ಲ ಸೇರಿ 7 ಜನರನ್ನ ಪ್ರಕೃತಿಗಳು ಅಂತ ಕರೀತಾರೆ, ಪ್ರಜೆಗಳು ಸೇರಿ. ಈ ಎಲ್ಲ ಪ್ರಕೃತಿಗಳು ತನ್ನ ಮನೆಯ ಬೆಳಕು ನಂದಿ ಹೋದದ್ದಕ್ಕಾಗಿ ಕಣ್ಣೀರಿಡ್ತಾ ಇರುವುದನ್ನ ಕಂಡು ಕೃತದ್ಯುತಿ ವಿಲಲಾಪ ಚಿತ್ರಧಾ, ಬಗೆ ಬಗೆಯಾಗಿ ಅತ್ಲು, ನಿಧಾನ ಅತ್ಲು,
ಸ್ವಲ್ಪ ಜೋರಾಗತ್ಲು, ಕುಸು ಕುಸು ಅಂತ ಹತ್ಲು. ಅಂದ್ರೆ ಒಂದೊಂದ್ ಸರ್ತಿ ಒಂದೊಂದ್ ತರ ದುಃಖ ಆಗುತ್ತೆ. ಆ ದುಃಖದ ತೀವ್ರತೆ ಜೋರಾದಾಗ ಮತ್ತೆ ಅವಳು ಜೋರಾಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಆದ್ಮೇಲೆ ಅಂತ ಶುರುವಾಗುತ್ತೆ. ಮೂಗಲ್ ನೀರ್ ಎಳ್ಕೊಂಡು ಕಣ್ಣಲ್ಲಿ ನೀರ್ ಒರೆಸ್ಕೊಂಡು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಹನಿ ಮಾತ್ರ ಬೀಳ್ತಾ ಇರುತ್ತೆ. ಹಾಗೆ ಬಗೆ ಬಗೆಯಲ್ಲಿ ಅತ್ತು ತನ್ನ ದುಃಖವನ್ನ ತೋರ್ಪಡಿಸಿದ್ಲು. ಸ್ತನದ್ವಯಂ ಕುಂಕುಮ ಪಂಕ ಮಂಡಿತಂ ನಿಷಂಚತಿ ಝಾಂಜನ ಬಾಷ್ಪ ಬಿಂದುಭಿ ವಿಕೀರ್ಯ ಕೇಶಾನ್ ವಿಗಳತ್ ಸ್ರಜಃ ಸುತಂ ಶುಚೋ ವ್ಯಚಿತ್ರಂ ಕುರರೀವ ಸುಸ್ವರಂ. ಕಣ್ಣೀರ್ ಇಡ್ತಾ ಇದ್ರಿಂದ ಕಣ್ಣಿನ ಕಾಡಿಗೆ ಎಲ್ಲ ಕರಗಿ ಹಣೆಯಲ್ಲಿದ್ದಂತಹ ಸಿಂಧೂರವು ಕೂಡ ಆ ಬೆವರಿಗೆ ಜಾರಿ ಎದೆಯತ್ತ ಇಳಿದು ಮುಡಿದ ಹೂಗಳೆಲ್ಲ ಬಾಡಿ ಹೋಗಿದ್ದಾವೆ, ಕೂದಲುಗಳು ಚದುರು ಬಿದ್ದಿದ್ದಾವೆ. ಈ ಪ್ರಕೃತಿಯಲ್ಲಿ ಮಳೆ ಜೋರು ಬಂದಾಗ ಒಂದು ಆ ಪ್ರಕೃತಿಯ ಕುರರಿ ಅಂತ ಒಂದು ಹಕ್ಕಿ ನಾನಾ ರೀತಿಯಿಂದ ದುಃಖಪಟ್ಟು ತನ್ನ ಅಳಲನ್ನ ತೋಡಿಕೊಳ್ಳುತ್ತೆ. ಹಾಗೆ ಸುಸ್ವರಂ ಶುಶೋಚ, ಜೋರಾಗಿ ಬಗೆ ಬಗೆಯಾಗಿ ಆ ಸ್ವರಸಹಿತವಾಗಿ ಅತ್ಲಂತೆ. ಸಂಗೀತ ಕಲ್ತಿದ್ಲು ಅನ್ಸುತ್ತೆ. ಕ್ರಮವಾಗಿ ಅತ್ಲಂತೆ. ಅಳುವುದ್ರಲ್ಲೂ ಶ್ರುತಿ ಹಿಡಿದ್ರೆ ಚೆನ್ನಾಗಿ ಸಂಗೀತ ಅದರಲ್ಲಿ ಆಸ್ವಾದಿಸ್ಲಿಕ್ಕಾಗುವಂತೆ ಇತ್ತಂತೆ. ಅಹೋ ವಿಧಾತ ಸ್ವಮತೀವ ಬಾಲಿಶೋ ಯತ್ ಸ್ವಾತ್ ಅಂದ್ರೆ ಅಳುವಾಗ ಕೆಟ್ಟದಾಗಿ ಅತ್ತು. ಅದು ಕೇಳೋರಿಗೆ ಇನ್ನಷ್ಟು ಯಾಕಪ್ಪ ಇವ್ರು ಅಳ್ತಾ ಇದಾರೆ, ಅಳು ನಿಲ್ಲಿಸಬಾರ್ದ ಅಂತ ಅವ್ರ ಮೇಲೇನೆ ಸಿಟ್ಟು ಬರುವಂಗ ಆಗ್ಬಾರ್ದು. ಅಳುದ್ರಲ್ಲೂ ಒಂದು ನಯ ನಾಜೂಕು ಅಂತೆಲ್ಲ ಇರುತ್ತೆ. ಅಯ್ಯೋ ನೀನ್ ತನಕ ಚೆನ್ನಾಗಿದ್ಯಲ್ಲ ಬಾ, ಇದು ಜುರು ಮಾಡಿ ನೀನ್ ಯಾಕೆ ಇನ್ನು ಸ್ವಲ್ಪ ಹೊತ್ತಿದ್ದಿ ಹೊರಡ್ಬಾದ ಅಂತ ಬೇರೆಯವ್ರಿಗೆ ಅನ್ನಿಸ್ಬಾರ್ದು. ಯತ್ ಸ್ವಾಸ್ಮ ಸೃಷ್ಟೇ ಪ್ರತಿರೂಪಮೀಹಸೆ ಪರೇತು ಜೀವತ್ಯ ಪರಸ್ಯ ಯಾ ಮೃತಿ ವಿಪರ್ಯಯಶ್ಚೇತ್ವಮಸಿ ಧ್ರುವಂ ಪರಃ. ಸೃಷ್ಟಿಕರ್ತ, ಅಹೋ ವಿಧಾತಃ, ತ್ವಂ ಅತೀವ ಬಾಲಿಶಃ, ನೀನು ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಮೂರ್ಖ ಅಂತ ದೇವರಿಗೆ ಬೈತಾ ಇದ್ದಾನೆ. ತ್ವಂ ಅತೀವ ಬಾಲಿಶಃ. ಬಾಲಿಶ ಅಂದ್ರೆ ಆ ಹೇಗೆ ಒಂದು ಕಾರ್ಯವನ್ನು ನಿಭಾಯಿಸಬೇಕೋ ಹಾಗೆ ನಿಭಾಯಿಸ್ಲಿಕ್ಕೆ ಗೊತ್ತಿಲ್ಲದವ ಅಂತ ಅರ್ಥ. ಚೈಲ್ಡಿಶ್, ಹುಚ್ಚು ಅಂತ. ಆ ಎಷ್ಟು ಆತ್ಮ ಸೃಷ್ಟಿ ಪ್ರತಿರೂಪಮೀಹಸೆ, ಯಾಕೆಂದ್ರೆ ನೀನೇ ಸೃಷ್ಟಿ ಮಾಡಿ ಅದಿನ್ನು ಬಿತ್ತಿ ಬೆಳೆದು ಹಣ್ಣು ಕೊಟ್ಟು ಒಂದು ತನ್ನ ಪ್ರವೃತ್ತಿಯನ್ನ ಲೋಕಕ್ಕೆ ತೋರುವ ಮುನ್ನವೇ ಅದನ್ನ ಚೂಟಿ ತೆಗೆದು ಬಿಟ್ಟಿದ್ದಿ. ಒಂದು ಬೀಜ ಹಾಕುದು, ಅದು ಹೀಗೆ ಒಂಚೂರು ಮೊಳಕೆ ಬರೋ ಅಷ್ಟೊತ್ತಿಗೆ ಕಿತ್ತು ತೆಗೆದು ಕಟಕ್ ಅಂತ ಎಸ್ಬಿಡುದು. ಇದು ಬುದ್ಧಿ ಇದ್ದವ್ರು ಯಾರು ಮಾಡುವ ಕೆಲಸ ಅಲ್ಲ. ಯಾವನೋ ಒಬ್ಬ ಹೇಳ್ತಾನೆ ಮಕ್ಳಿದ್ದಲ್ಲಿ ಬೀಜ ಹಾಕ್ಬೇಡಿ ಅಂತ. ಅವುಗಳು ಬೀಜ ಬಂತ, ಗಿಡ ಬಂತ, ಗಿಡ ಬಂತ, ಗಿಡ ಬಂತ ಅಂತ ಹುಡುಕ್ತಾ ಇರ್ತಾವಂತೆ. ನಿನ್ನೆ ಒಂದ್ ಗಿಡ ಹಾಕಿರ್ತಾರೆ ಬೀಜ, ಮರು ದಿವಸ ಹೋಗಿ ನೋಡುದು ಬಂತ ಅಂತ ಕಿತ್ ನೋಡುದು ಮತ್ತೆ ಹಾಕುದು. ಈ ಕೆಲವರೆಲ್ಲ ನಿದ್ದೆ ಬರ್ತಾ ಇದ್ರು ಜೋರಾಗಿ ಎಬ್ಸಿ, ಏನು ನಿದ್ದೆ ಬಂತ ಅಂತ ಕೇಳ್ತಿರ್ತಾರಲ್ಲ ಹಾಗೆ. ಹಾಗೆ ಈ ಸೃಷ್ಟಿಯ ವಿಷಯದಲ್ಲಿ ನೀನು ಅದು ಬೆಳೆದು ದೊಡ್ಡದಾಗುವುದಕ್ಕೆ ಬಿಡುವ ಮುನ್ನವೇ ಹಾಗೆ ಚಿಗುರಲ್ಲೇ ಚಿವುಟಿ ತೆಗೆದಿಯಲ್ವಾ. ನಿನ್ನಷ್ಟು ಬಾಲಿಶ ಇನ್ಯಾರಿದ್ದಾರೆ ಜಗತ್ತಲ್ಲಿ. ವಯಸ್ಸಾದವರು ಬದುಕಿದ್ದಾಗ ಅವರ ಮುಂದೆ ಎಳಸು ಜೀವ ಸಾಯುವುದು ಅಂತ ಉಂಟಲ್ಲ, ಅದಕ್ಕಿಂತ ಜೀವನದಲ್ಲಿ ಒಂದು ಕಷ್ಟದ ಸಂಗತಿ ಇನ್ನೊಂದಿಲ್ಲ. ತಮ್ಗಿಂತ ಹಿರಿಯರನ್ನ ಕಳ್ಕೊಂಡಾಗ ನಮಗೆ ಆಸರೆ ಇಲ್ಲ ಅಂತ ದುಃಖ ಆಗುತ್ತೆ. ಆದ್ರೆ ಸ್ವಲ್ಪ ದಿವಸಕ್ಕೆ ಅವರೇ ಒಂದು ಸ್ಥಾನದಲ್ಲಿ ಬಂದು ನಿಂತು ತಾವು ಉಳಿದವರಿಗೆ ಆಸರೆಯಾಗಿ ಆ ನೋವನ್ನು ಕಳ್ಕೊಳ್ತಾರೆ. ಆದ್ರೆ ನಮಗೆ ಮುಂದೆ ಆಸರೆ ಆಗ್ಬೇಕಾದಂತಹ ಮಗುವೆ ಕಣ್ಣೆದುರುಗಡೆನೇ ಪ್ರಾಣವನ್ನ ತೆತ್ತಾಗ ಅದಕ್ಕೆ ದುಃಖಕ್ಕೆ ಪರೇತು ಜೀವತಿ, ದೊಡ್ಡವರು ಬದುಕಿರ್ಬೇಕಾದ್ರೆ ಅಪರಸ್ಯ ಯಾ ಮೃತಿ, ನಂತರ ಹುಟ್ಟಿದಂತಹ ಮಕ್ಕಳು ಸತ್ರೆ ಅದರಷ್ಟು ವ್ಯಥೆ, ಅದರಷ್ಟು ನೋವು, ಅದರಷ್ಟು ದುಃಖದ ಪರಾಕಾಷ್ಠೆ ಇನ್ನೊಂದಿಲ್ಲ. ನಿನ್ನ ಈ ವಿಪರೀತ ನಡೆಯೇ ನಿನ್ನ ಸ್ವಭಾವಕ್ಕೆ ಸಹಜವಾದದ್ದಾದ್ರೆ ನೀನ್ ಈ ರೀತಿ ಚಿಕ್ಕವರನ್ನು ಮೊದಲು ಸಾಯಿಸಿ ದೊಡ್ಡವರನ್ನ ನಂತರ ಸಾಯಿಸುವುದೇ ನಿನ್ನ ಸಹಜ ಸ್ವಭಾವವಾದ್ರೆ ತ್ವಮಸಿ ಧ್ರುವಂ ವಿಪರ್ಯಯಶ್ಚೇತ್ ಧ್ರುವಂ ಪರಹ, ನೀನ್ ಈ ಜಗತ್ತಿಗೆ ಬೇಕಾದವನಲ್ಲ. ನೀನ್ ಈ ಜಗತ್ತಿಗೆ ಬೇಡವೇ ಬೇಡ. ಎಲ್ಲರೂ ಕೂಡ ತಮ್ಮ ಮುಂದಿನ ಪೀಳಿಗೆ ತಮ್ಮ ಕಣ್ಣೆದುರುಗಡೆ ಬೆಳೆದು ನಿಂತು ಆಲದ ಮರದಂತೆ ಚಾಚಿಕೊಳ್ಳುವುದನ್ನ ನೋಡ್ಲಿಕ್ಕೆ ಬಯಸ್ತಾರೆ ಹೊರತು ತಮ್ಮ ಕಣ್ಣ ಮುಂದೆ ಚಿವುಟಿ ಅಥವಾ ಸುಟ್ಟು ಭಸ್ಮವಾಗುವುದನ್ನ ಅಥವಾ ತಮ್ಮ ಮುಂದೆ ಅದು
ಮರೆಯಾಗುವುದನ್ನು ನೋಡ್ಲಿಕ್ಕೆ ಯಾರೂ ಬಯಸುವುದಿಲ್ಲ. ಎಂಥ ವಿಧಿ ನೀನು, ಎಂಥ ವಿಧಾತ ನೀನು, ಯಾರು ನಿನ್ನನ್ನು ಸೃಷ್ಟಿಕರ್ತ ಅಂತ ಈ ಕೆಲಸವನ್ನ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದು, ಅವರನ್ನು ಮೊದಲು ಬಡಿಬೇಕು ಅಂತ ಅನ್ನೋ ತರ ಸಿಟ್ಟಲ್ಲಿ ಬೈತಾಳೆ. ನಹಿ ಕ್ರಮಶ್ಚೇದಿಹ ಮೃತ್ಯು ಜನ್ಮನೋ ಶರೀರಿಣಾಮಸ್ತು ತದಾತ್ಮ ಕರ್ಮಭಿ ಯಸ್ನೇಹ ಪಾಶೋ ನಿಜ ಸರ್ಗ ವೃದ್ಧಯೇ ಸ್ವಯಂ ಕೃತಸ್ಥೆ ತಮಿಮಂ ವಿವೃಶ್ಯಸಿ. ಶರೀರ ಪಡೆದಂತಹ ಮನುಷ್ಯನಿಗೆ ಅಥವಾ ಒಟ್ಟು ಜೀವಿಗಳಿಗೆ ಹುಟ್ಟು ಸಾವು ಯಾವುದಕ್ಕೂ ಕ್ರಮ ಇಲ್ಲ. ಅವರವರ ಕರ್ಮಕ್ಕನುಸಾರವಾಗಿ ಹೇಗೆ ಬೇಕಾದ್ರೂ ಜೀವನ ತಿರುಗಬಹುದು ಅನ್ನೋದಾದ್ರೆ, ತದಾತ್ಮ ಕರ್ಮಭಿಹಿ ಮೃತ್ಯು ಜನ್ಮನೋಹ ಕ್ರಮಃ, ವ್ಯತ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೇಗೆ ಕ್ರಮದಲ್ಲಿ ಸಾಯ್ಬೇಕು ಅಂತಿರುತ್ತೋ ಆ ತರ ಸಾಯತ್ತೆ ಅನ್ನೋದಾದ್ರೆ, ಸೃಷ್ಟಿಯಾಗುವಾಗ ತಂದೆ ತಾಯಿಗಳಲ್ಲಿ ಮಕ್ಕಳ ಮೇಲಿನ ಪ್ರೀತಿಯನ್ನ ಸ್ನೇಹ ಪಾಶವನ್ನು ಯಾಕೆ ಹುಟ್ಟಿಸ್ತಿ? ವ್ಯತ್ಯಾಸ ಆಗಿ ಮೊದಲು ಅದು ಸಾಯತ್ತೆ ಅಂತಾದ್ರೆ ಆ ಮಗುವಿನ ಮೇಲೆ ತಂದೆ ತಾಯಿಗಳಿಗೆ ಯಾಕೆ ಆ ಪ್ರೀತಿ ಹುಟ್ಟಿಸ್ತಿ ನೀನು? ಏಕೆ ಮಮತೆ ಕೊಟ್ಟು ದಣಿಸುವಿ ರಂಗ ಅಂತ ಒಂದು ಬಹಳ ಚಂದ ಇದೆ. ಅಕಸ್ಮಾತ್ ಎಲ್ಲೋ ಸಿಕ್ಕಿದ್ರೆ ಕೇಳಿ ಹಾಡು. ತುಂಬಾ ಮನಸ್ಸಿಗೆ ಹಿತವಾಗುವ ಹಾಡು. ಏಕೆ ಮಮತೆ ಕೊಟ್ಟು ದಣಿಸುವಿ ರಂಗ ಅಂತ ಆ ಹಾಡು ನೀವು ಹುಡುಕಿ ಕೇಳಿದ್ರೆ ತುಂಬಾ ಆನಂದಕರವಾದ ಪದ್ಯ. ಅಂದ್ರೆ ಇದೇ ಮಾತನ್ನ ಭಕ್ತಿಯಿಂದ ಕೇಳಿದ್ದಾರಷ್ಟೇ. ಇಲ್ಲಿ ಇವಳು ಜೋರ್ ಮಾಡ್ತಿದ್ದಾಳೆ, ಅದನ್ನೇ ಅಲ್ಲಿ ದೇವರ ಹತ್ರ ನಯವಾಗಿ ಕೇಳ್ತಾಳವಳು. ದಾಸರು ಕೇಳ್ತಾರೆ, ತಂದೆ ಮಕ್ಕಳ ಪರಸ್ಪರ ಸ್ನೇಹ ಪಾಶವನ್ನ ಹುಟ್ಟಿಸಿ ಹೀಗೆ ಕಿತ್ತು ಹಾಕುವಂತದ್ದೇನಿದು? ಇದು ಮೂರ್ಖತನ ಅಲ್ವೇ? ಸ್ವಯಂ ಕೃತಸ್ಥೆ ತಮಿಮಂ ವಿವೃಶ್ಚಸಿ, ತಾನೇ ಬೆಳೆದ ಗಿಡವನ್ನ ಬುಡ ಕಡಿಯುವುದಕ್ಕೆ ಯಾರಿಗೆ ಮನಸ್ಸು ಬರುತ್ತೆ? ನಿನಗೆ ಮನಸ್ಸು ಬಂದಿದೆ ಅಂದ್ರೆ ನಿನಗೆ ಹೃದಯವೇ ಇಲ್ಲ ಅಂತ ಅರ್ಥ. ನಿನಗೆ ಮನಸ್ಥಿತಿಯಲ್ಲಿ ಯಾವುದೇ ರೀತಿಯಾದ ಕರುಣೆ, ಕಕ್ಕುಲಾತಿ, ಪ್ರೀತಿ, ವಿಶ್ವಾಸ, ದಯೆ ಯಾವ ಶಬ್ದಗಳಿಗೂ ನಿನ್ನ ಹೃದಯದಲ್ಲಿ ಜಾಗ ಇಲ್ಲ. ತ್ವಂ ತಾತನಾರ್ಹಸಿ ಸಮಾಂ ಕೃಪಣಾಮನಾಥಾಂ ತ್ಯಕ್ತುಂ ವಿಚಕ್ಷ್ವ ಪಿತರಂ ತವ ಶೋಕ ತಪ್ತಂ ಅಂಜಸ್ತರೇಮ ಭವತಾ ಅಪ್ರಜ ದುಸ್ತರಂ ಯತ್ ಧ್ವಾಂತನ್ನ ಯಾಹ್ಯ ಕರುಣೇನ ಯಮೇನ ದೂರಂ. ಆ ಮಗುವನ್ನು ನೋಡ್ತಾಳೆ, ದುಃಖ ಮತ್ತೆ ಉಕ್ಕಿ, ತಾತ ಮಾಂ ತ್ವಂ ನಾರ್ಹಸಿ ಅನಾಥಾಂ ತ್ಯಕ್ತುಂ, ನನ್ನನ್ನು ಅನಾಥಳನ್ನಾಗಿ ಮಾಡ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ಬಿಟ್ಟು ಹೋಗಬೇಡ ನನ್ನನ್ನ ಹಾಗೆ. ನೋಡು, ಪಿತರಂ ವಿಚಕ್ಷ್ವ, ತಂದೆನ್ ಕಣ್ಬಿಟ್ಟು ನೋಡು, ಎಷ್ಟು ದುಃಖಪಟ್ಟು ಕಣ್ಣ ಗುಡ್ಡೆ ಹೊರಗೆ ಬಂದ್ಬಿಟ್ಟಿದೆ. ಹತ್ತು 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 ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅವರ ದುಃಖ. ಮಕ್ಕಳಿಲ್ಲದವರಿಗೆ ಯಾವ ಜೀವನದ ದುಃಖ ಇದೆಯೋ ಆ ದುಃಖ ಮಕ್ಕಳನ್ನ ಪಡೆದ ಮೇಲೆ ಕಳೆದುಕೊಳ್ಳುವುದಕ್ಕಿದೆಯಲ್ಲ, ಅದು ಇನ್ನೂ ದುಃಖ. ನಿನ್ನ ಸಹಾಯದಿಂದ ಅವರು ಇನ್ನೇನೇನೋ ದೊಡ್ಡ ಕನಸುಗಳನ್ನೆಲ್ಲ ಕಂಡಿದ್ರು ನಿಮ್ಮಪ್ಪ. ನೀನ್ ನಿಷ್ಕರುಣಿಯಾಗಿ ಯಮ ಕರ್ದ ಅಂತ ಆಟಕ್ಕೆ ಹೊರಟೋಗ್ಬಿಟ್ಟಿಯಲ್ಲ. ಯಮ ಕರೆದ್ರೆ ಆಟಕ್ಕೆ ಹೋದಾಗೆ ಹೊರಟು ಬಿಟ್ಟಿದ್ಯಲ್ಲ. ನಿನ್ನ ಇಲ್ಲಿಯ ಉಳಿದ ಜನಗಳ ಬದುಕೇನು ಅಂತ ನಿನಗೆ ಏನಾದ್ರೂ ಯೋಚನೆ ಬಂತ? ನನ್ನನ್ನ ಇಷ್ಟು ದಿವಸ ಸಾಕಿ ಸಲಹಿದವರು ಯಾವ ರೀತಿ ವ್ಯಥೆ ಪಟ್ಟಾರು ಅಂತ ನೀನ್ ಯೋಚಿಸ್ಲೇ ಇಲ್ವಾ? ಯಮ ಕರೆದಿದ್ದಾನೆ ಅಂತ ಸೀದಾ ಹೊರಟು ಬಿಟ್ಟಿಯಲ್ಲ. ಉತ್ತಿಷ್ಠತ ತತ ಇಮೇ ಶಿಶವೋ ವಯಸ್ಯಾಹ ತ್ವಾಂ ಆಹ್ವಯಂತೆ ನೃಪನಂದನ ಸಂವಿಹರ್ತುಂ ಸುಪ್ತಶ್ಚಿರಂ ಧ್ಯಶನಯಾ ಚ ಭವಾನ್ ಪರೀತೋ ಶ್ವಸ್ತನಂ ಪಿಬಶುಚೋ ಹರಂ ಹರನ ಸ್ವಕಾನಾಂ. ಮಗು, ತಾತ ಉತ್ತಿಷ್ಠ, ಮಗು ಎದ್ದೇಳು, ನಿನ್ನ ಜೊತೆಯ ಬಾಲಕರು ಶಿಶವೋ ವಯಸ್ಯಾಹ ಇಮೆ ತ್ವಾಂ ಆಹ್ವಯಂತಿ, ನಿನ್ನ ಜೊತೆಗಾರರು ಆಟಕ್ಕೆ ನಿನ್ನನ್ನ ಕೂಗಿ ಕರೀತಾ ಇದ್ದಾರೆ. ಬಾ, ನೀನು ಆಟಕ್ ಬಾ, ಆಟಕ್ ಬಾ ಅಂತ ಕರೀತಾ ಇದ್ದಾರೆ. ರಾಜನು ಕೂಡ ಸಂವಿಹರ್ತುಂ, ರಾಜನು ಕೂಡ ನಿನ್ನ ಜೊತೆಗೆ ಮಾತನಾಡಬೇಕು ಅಂತ ಬಯಸ್ತಾ ಇದ್ದಾನೆ. ಯಾಕೆ ಯಾಕೆ ಇಷ್ಟೊತ್ತು ಎಚ್ಚರ ಇಲ್ಲದೆ ಚಿರಂ ಸುಪ್ತಃ, ಇಷ್ಟು ದೀರ್ಘ ಮಲಗ್ತಾರ ಯಾರಾದ್ರೂ? ಮಲಗುದು ಸರಿನಾ ಹೀಗೆಲ್ಲ? ಹಸಿವಾಗಲ್ವಾ ನಿನಗೆ?
ಅಶನಯಾಚ ಭವಾನ್ ಪರೀತಃ. ಇದು ಊಟದ ಸಮಯ. ಇಷ್ಟೊತ್ತಿಗೆ ನಿನಗೆ ತುತ್ತುಣಿಸಿ ನಾನು ಸಂತೋಷ ಪಡುತ್ತಿದ್ದೆ. ಎದೆ ಹಾಲಿನ ಕುಡಿಸಿ ನಿನ್ನನ್ನ ಸಮಾಧಾನ ಪಡಿಸುವ ಸಮಯ ಬಂದಾಗಲೂ ನೀನದನ್ನ ಸ್ವೀಕರಿಸದೆ ಎದೆಗೆ ಬೆಂಕಿ ಹಾಕುವಂತೆ ದುಃಖಕ್ಕೆ ನಮ್ಮನ್ನು ಈಡು ಮಾಡ್ತಾ ಇದ್ಯಲ್ಲಪ್ಪ. ನನ್ನ ದುಃಖವನ್ನ ಹೋಗಲಾಡಿಸು. ನೀನು ನಮ್ಮ ಬಯಕೆಗಳನ್ನ ಈಡೇರಿಸದೆ ನಾವು ಇರಬೇಕಾದ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಹೀಗೆ ಬಿಟ್ಟು ಹೋಗುವುದು ಎಷ್ಟು ತರ. ಯಾಕೆ ಇದು ಹೀಗೆ ನಡೆದು ಹೋಯಿತು? ನಾಹಂ ತನೂಜ ದದೃಶೇ ಹತಮಂಗಲ ತೇ ಮುಗ್ನಸ್ಮಿತಂ ಮುದಿತ ವೀಕ್ಷಣಂ ಆನನಾಬ್ಜಂ ಕಿಂವಾಗತೋ ಅಸ್ ಅಸ್ಯ ಪುನರನ್ವಯ ಯಮನ್ಯಲೋಕಂ ನೀತೋ ಗಣೇನ ಶೃಣೋಮಿ ಕಳಾಗಿರಸ್ಪೇ. ಹತಮಂಗಲಾಹಂ, ಭಾಗ್ಯಹೀನಳು ನಾನು. ನನ್ನ ಭಾಗ್ಯ ಚೂರೂ ನೆಟ್ಟಿಗಿಲ್ಲ, ಎಲ್ಲ ಸೊಟ್ಟಿಗೆ ಆಗೋಗಿದೆ. ಇಲ್ಲ ಅಂದ್ರೆ ಹೀಗೆ ನೀನು ನನ್ನನ್ನು ನಡುದಾರಿಯಲ್ಲಿ ತಾಯಿಯ ಸಂತೋಷದ ಆ ತಾಯಿತನದ ಸುಖದ ಒಂದಂಶವನ್ನು ಇನ್ನು ನಾನು ಪೂರ್ತಿ ಅನುಭವಿಸಿಯೇ ಇಲ್ಲ. ನಿನ್ನ ಆ ಮುಗ್ಧವಾದ ಮಂದಹಾಸ ಬೀರಿದ ಅರಳಿದ ಕಂಗಳು ನನ್ನನ್ನು ಎಷ್ಟು ನೋಡಿದ್ರೂ ತೃಪ್ತಿ ಪಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ ನೋಡಿ ಸಂತೋಷ ಪಡ್ತಾ ಇದ್ದೆ, ಮುಗಿತಿರ್ಲಿಲ್ಲ. ನಾನಿನ್ನೂ ಪೂರ್ತಿ ನೋಡೇ ಇಲ್ಲ ನಿನ್ನ ನಗುವನ್ನ. ನಾನಿನ್ನೂ ನೋಡೇ ಇಲ್ಲ ನಿನ್ನ ಕಂಗಳಲ್ಲಿರುವಂತಹ ಆ ಅತ್ಯಂತ ನವಿರಾದ ನೋಟವನ್ನ. ನಿನ್ನ ತೊದ್ದಲು ನುಡಿಗಳನ್ನ ನಾನಿನ್ನು ಕೇಳಿಯೇ ಮುಗಿಸಿಲ್ಲ. ಯಾಕೆ ಬಾಯಿ ಮುಚ್ಚಿದಿ? ನಿನ್ನ ಕಣ್ಣೋಟವನ್ನ ಕಂಡೇ ಸವಿದಿಲ್ಲ, ಯಾಕೆ ಕಣ್ಣು ಮುಚ್ಚಿದಿ? ಯಾಕೆ ನಿನ್ನ ನಡೆಗಳಲ್ಲಿ ಈಗ ಸ್ವಲ್ಪವೂ ಎಚ್ಚರ ಇಲ್ಲ? ನಿನ್ನ ಆಟೋಟಗಳನ್ನ ನೋಡುವುದರಲ್ಲಿ ನನಗೆ ಸಮಯ ಸಾಲ್ತಿಲ್ಲ. ನಿಷ್ಕರುಣಿಯಾಗಿ ನೀನು ಯಮ ಕರದಾಂದ ಮಾತ್ರಕ್ಕೆ ಹಿಂತಿರುಗಿ ನೋಡದೆ ತಿರುಗಿ ಬಾರದ ಕಿಂವಾ ಗತೋ ಅಸ್ಯ ಪುನಃ ಅನ್ವಯಂ ಅನ್ಯಲೋಕಂ. ನೀನು ಅನ್ಯಲೋಕಂ ಅನ್ವಯಂ, ಮರಳಿ ಬಾರದಂತಹ ಬೇರೆ ಲೋಕಕ್ಕೆ ಹೋಗಿಬಿಟ್ಟೆಲ್ಲಪ್ಪ. ಅಘೃಣೇನ, ಘೃಣ ಅಂದ್ರೆ ಕರುಣೆ, ಅಘೃಣ ಅಂದ್ರೆ ಕರುಣೆ ಇಲ್ಲದವ ಅಂತ. ಅಘೃಣೇನ ನೀತಃ ನ ಶೃಣೋಮಿ ಕಳಾಗಿರಸ್ತೆ. ನನ್ನ ಈ ವ್ಯಥೆಯ ಮಾತು ನಿನ್ನ ಕಿವಿಗೆ ಬೀಳ್ತಾ ಇಲ್ವಾ? ನಮ್ಮೆಲ್ಲರನ್ನು ಬಿಟ್ಟು ಹಾಗೆ ಹೊರಟು ಹೋದೆಯಾ? ಶ್ರೀಶುಕ ಉವಾಚ ವಿಲಪಂತ್ಯಾಮೃತಂ ಪುತ್ರಂ ಚಿತ್ರ ಚಿತ್ರ ವಿಲಾಪನೈ ಚಿತ್ರಕೇತುರ್ ಭೃಶಂ ತೃಪ್ತೋ ಮುಕ್ತಕಂಠೋರುರೋಧ. ಶುಕಾಚಾರ್ಯರು ಹೇಳ್ತಾರೆ, ರಾಣಿ ಹೀಗೆ ಮಡಿದ ಮಗುವಿಗಾಗಿ ನಾನಾ ಬಗೆಯಾಗಿ ಪರದಾಡ್ತಾ ಏನೇನೋ ಮಾತಾಡ್ತಾ ಇರುವುದನ್ನ ಕಂಡಾಗ ಚಿತ್ರಕೇತುವಿಗೆ ದುಃಖ ಇನ್ನಷ್ಟು ಜಾಸ್ತಿ ಆಯಿತು. ಹೇಗೆ ಅವಳನ್ನು ಸಮಾಧಾನ ಮಾಡುದು? ಮಗುವನ್ನು ಕಳ್ಕೊಂಡ ವ್ಯಥೆ ನನ್ನನ್ನು ಮಾತ್ರ ಕಾಡುತ್ತಿಲ್ಲ. ಈಗ ಮಗುವಿನ ಕಳ್ಕೊಂಡ ವ್ಯಥೆ ಮಾತ್ರ ಅಲ್ಲ, ರಾಣಿಯೂ ಹೀಗೆ ಹುಚ್ಚಿಯಂತೆ ಮಗುವಿನ ಕುರಿತಾಗಿ ಅವಳಿಗೇನು ಉತ್ತರ ಕೊಡ್ಲಿ? ನೀವಿದ್ದು ಕೂಡ ಹೀಗಾಯ್ತು, ಹೇಗೆ ಹೀಗಾಯ್ತು? ಮಗು ಯಾಕೆ ಸತ್ತಿತು? ನೀವು ಏನು ಅಜಾಗ್ರತೆಯಿಂದ ಮಗುವಿಗೆ ಈ ರೀತಿಯಾದ ಸಾವಿನ ವಲಯದಲ್ಲಿ ಬಿಟ್ಟು ಬಿಟ್ರಿ ಅಂತ ಅವಳು ಇನ್ನು 100 ಪ್ರಶ್ನೆ ಕೇಳ್ತಾಳೆ. ಅದಕ್ಕೂ ಉತ್ತರ ಕೊಡ್ಲಿಕ್ಕೆ ತನ್ನ ಹತ್ರ ಉತ್ತರ ಇಲ್ಲದೆ ಅವಳಿಗೆ ಮಗುವನ್ನ ನೋಡ್ಬೇಕಿದ್ದ, ಮಗುವಿನ ದನಿಯನ್ನ ಕೇಳಬೇಕಿದ್ದ, ಮಗುವಿನ ಒಡನಾಟದಿಂದ ಸ್ಪರ್ಶದಿಂದ ಹೊಂದಬೇಕಿದ್ದ ಸುಖವನ್ನ ಕಳ್ಕೊಂಡಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಆಕೆ ಅಳುತ್ತಿರುವಂತಹ ತೀವ್ರತೆಯನ್ನ ಕಂಡು ತಾನೂ ಮುಕ್ತ ಕಂಠೋರುರೋಧ. ಅವನು ಬಾಯಿ ತೆರೆದು ಜೋರಾಗಿ ಆಕಾಶಕ್ಕೆ ಕೈಯನ್ನ ನೀಡಿ ಅಳ್ಳಿಕ್ ಶುರು ಮಾಡದ. ತಡಿಲಿಕ್ಕಾಗ್ಲಿಲ್ಲ. ಅದು ರುರೋಧ. ಹ ಹ ಅಂದ್ರೆ ಅದಕ್ಕೆ ಪದ ಇಲ್ಲ ಅಂತ ಅರ್ಥ. ಅದು ತಡಿಲಿಕ್ಕಾಗದ ದುಃಖವನ್ನು ಹೇಳುವಾಗ ಹೇಳುವಂತಹ ಶಬ್ದ. ತಯೋರು ವಿಲಪತೋ ಸರ್ವೇ ದಂಪತ್ಯೋಸ್ತದನುವ್ರತಾ ರುರುದುಸ್ಮನ್ ನರಾ ನಾರ್ಯಾ ಸರ್ವಮಾಸೀದ ಚೇತನಂ. ಗಂಡ ಹೆಂಡತಿ ಚಿತ್ರಕೇತು ಕೃತಜ್ಞರಿಬ್ಬರು ಹೀಗೆ ಮಗುವನ್ನ ಕಳೆದುಕೊಂಡ ನೋವಿನ ತೀವ್ರತೆಯನ್ನು ಅನುಭವಿಸುತ್ತಿರುವಾಗ ತದನುವ್ರತಾ, ಅವರನ್ನ ಅತ್ಯಂತ ವಿಧೇಯರಂತೆ ಅವರನ್ನ ವಿಧೇಯರಾಗಿ ನಡ್ಕೊಳ್ತಾ ಇದ್ದಂತಹ ಆ ಇಡೀ ಅರಮನೆಯ ನರನಾರಿಯರು ಎಲ್ಲರೂ ಬರೆದಿಟ್ಟ ಚಿತ್ರದಂತೆ, ಜಡವಸ್ತುವಿನಂತೆ ಏನೂ ಪ್ರತಿಕ್ರಿಯೆ ನೀಡಲಾರದೆ
ಸ್ತಬ್ಧವಾಗಿ ಬಿಟ್ರು. ಏನು ಮಾತೇ ಆಡ್ಲಿಕ್ಕೆ ಆಗ್ತಿಲ್ಲ. ಯಾರಿಗೆ ಯಾರು ಸಮಾಧಾನ ಮಾಡುದು? ಯಾರಿಗ್ ಸಮಾಧಾನ ಮಾಡುದು? ಸಮಾಧಾನ ಮಾಡಿ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಳುವ ಶಕ್ತಿ ಯಾರಿಗಾದ್ರೂ ಇದೆಯಾ? ಏವಂ ಕಶ್ಮಲಮಾಪನ್ನಂ ನಷ್ಟ ಸಂಯಮನಾಯಕಂ ಜ್ಞಾತ್ವಾಂಗಿರಾ ನಾಮ ಮುನಿ ಆಜಗಾಮ ಸನಾರದಃ. ಈ ರೀತಿ ಯಾರಿಗೂ ಮೈ ಮೇಲೆ ಎಚ್ಚರ ಇಲ್ಲದೆ ತೀವ್ರವಾದ ದುಃಖದಲ್ಲಿ ತೊಳಲಾಡುತ್ತಾ ಇರಬೇಕಾದ್ರೆ ಯಾರು ಹೇಳುವವರಿಲ್ಲ. ನಷ್ಟ ಸಂಯಮ್ ಅನಾಯಕಂ, ನಾಯಕರೇ ಇಲ್ಲ, ಸಮಾಧಾನ ಮಾಡುವವರೇ ಇಲ್ಲ. ನೀವು ಅಳಬೇಡಿ ಅಂತ ಹೇಳುವ ಒಬ್ಬ ವ್ಯಕ್ತಿ ಇಲ್ಲ ಅಲ್ಲಿ. ಎಲ್ಲರೂ ಅವ್ರ ಮುಖ ಇವ್ರು ನೋಡಿ ಅಳುದು, ಇವ್ರ ಮುಖ ನೋಡಿ ಅವ್ರು ಅಳುದು. ಅವರದ್ದು ಅಳ್ತದ್ ನೋಡಿ ಇವ್ರಿಗೆ ಇನ್ನೂ ದುಃಖ ಜಾಸ್ತಿ ಆಗುದು, ಇವರು ಜೋರಾಗಿ ಹತ್ತದ್ ನೋಡಿ ಅವರ ದುಃಖ ಡಬಲ್ ಆಗುದು. ಹೀಗೆ ಪರಸ್ಪರ ಎಲ್ಲಿ ನೋಡಿದ್ರು ಕಣ್ಣೀರಿನ ಕೋಡಿ. ಕಾವೇರಿ ನಿರಂತರ ಬಿಡದೆ ಡ್ಯಾಮ್ ತುಂಬುವುದಕ್ಕಿಂತ ಹೆಚ್ಚಾಗಿ ಹರಿದು ಉರುಳಿ ಇಡೀ ಮನೆ ಕಷ್ಟದಲ್ಲಿ ಮುಳುಗಿ ಹೋಗಿತ್ತು. ಯಾರು ಅವ್ರಿಗೆ ಸಮಾಧಾನ ಹೇಳೋರಿಲ್ಲ. ಅಂಗಿರಸರಿಗೆ ವಿಷಯ ಗೊತ್ತಾಯ್ತು. ಬಂದ್ರು. ಜ್ಞಾತ್ವಾ ಅಂಗಿರಾಹ ನಾಮ ಮುನಿ, ಅಂಗಿರಸ್ ಎನ್ನುವ ಹೆಸರಿನ ಮುನಿ ಸನಾರದ ಆ ಜಗಾಮ, ನಾರದರೊಂದಿಗೆ ಕೂಡಿಕೊಂಡು ಆ ಅರಮನೆಯತ್ತ ಹೆಜ್ಜೆ ಇಟ್ಟರು ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಷಷ್ಠ ಸ್ಕಂಧೆ ಚತುರ್ದಶೋಧ್ಯಾಯ. ನಾಳೆ 15ನೇ ಅಧ್ಯಾಯದ ಕಥೆಯನ್ನ ಕೇಳೋಣ. ಇವತ್ತಿಗೆ ಇಷ್ಟು ಕಥೆಯನ್ನ ಮುಗಿಸೋಣ. ಶ್ರೀಹರಿ ಪ್ರಿಯತಾಂ.